ಮುಂದೊಂದು ದಿನ ನಮ್ ಜಾಬ್ಗಳು ಹೋಗೋ ಪರಿಸ್ಥಿತಿ ಇದೆ. ಈಗ ಆಂಕರ್ಸ್ ಎಲ್ಲ ಎ ಐ ಬಂದ್ಬಿಟ್ಟಿದ್ದಾರೆ. ಏನೇನಾಗುತ್ತೆ ಅಂತಾನೆ ಗೊತ್ತಿಲ್ಲ. ನಿಜ ಎ ಐ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಮಾರಕ ಆಗುತ್ತೆ ಅದೆಲ್ಲ ಗೊತ್ತಿಲ್ಲ. ಬಟ್ ಟೆಕ್ನಾಲಜಿಕಲಿ ಅದು ಮಾತ್ರ ಟೆಕ್ನಾಲಜಿ ಮಾತ್ರ ಅಲ್ಲ, ಚೈನಾ ಎಲ್ಲದರಲ್ಲೂ ಮುಂದುವರಿತದೆ. ಅವರ ಎಕ್ಸ್ಪೋರ್ಟ್ಸ್ ಮ್ಯಾಕ್ಸಿಮಮ್ ಇದ್ದಿದೆ. ನಾವು ಭಾರತ ಇದಕ್ಕೆ ಆಲ್ಟರ್ನೇಟ್ ಅಂತ ಕನ್ಸಿಡರ್ ಮಾಡಿ ಪೂರ್ತಿ ಜಗತ್ತು ನಮಗೆ ಅವ್ರ ಆ್ಯಪ್ಗಳನ್ನ ನಾವು ಬಾಯ್ಕಾಟ್ ಮಾಡೋಣ ಅನ್ನೋ ಬದಲು ಅದಕ್ಕಿಂತ ಬೆಟರ್ ಆಪ್ಸ್ ನ ನಾವು ಡೆವಲಪ್ ಮಾಡ್ತೀವಿ ಅಂತಿಲ್ಲ. ಅದು ದೌರ್ಭಾಗ್ಯ ಅಲ್ವಾ? ನಾವು ಹೋಗಿ ಕುಂಭಮೇಳದಲ್ಲಿ ಧುಮುಕ್ತಾ ಇದೀವಿ. ಇದೇ ನಮ್ದು ಪ್ರಪಂಚದಲ್ಲಿ ದೊಡ್ಡ ಧಾರ್ಮಿಕ ಸಮಾವೇಶ ಮಾಡಿದೀವಿ ಅಂತ. ಅದು ಸಾಧನೆಯ ಇಲ್ಲ ನಿಜವಾಗ್ಲೂ ಜನಗಳ ಜೀವನವನ್ನ ಬೆಟರ್ ಮಾಡಿ ಅದಕ್ಕೆ ಏನಾದ್ರು ಮಾಡಿದ್ರೆ ಸಾಧನೆ. ಇವತ್ತಿಗೂ ದೇಶದ ವರ್ಲ್ಡ್ ರ್ಯಾಂಕಿಂಗ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ದೇಶ ಎಲ್ಲಿಗೆ ಹೋಗ್ತಾ ಇದೆ ಅಂತ. ಇಷ್ಟೊಂದು ಜನ ಸಂಪನ್ಮೂಲ ಇರುವಂಥ, ಇಷ್ಟೊಂದು ಸಂಪದ್ಭರಿತವಾದಂಥ, ಇಷ್ಟೊಂದು ಶ್ರೀಮಂತ ದೇಶ ನಮ್ಮದು. ನೋಡ್ಬೋದು, ಜನಸಂಪನ್ಮೂಲದಿಂದ ಹಿಡಿದು ಪ್ರಾಕೃತಿಕ ಸಂಪನ್ಮೂಲ ಎಲ್ಲನೂ ಅಷ್ಟು ವೈವಿಧ್ಯತೆ, ಅಷ್ಟು ಸಂಪನ್ಮೂಲ ಇದೆ, ಅಷ್ಟು ಸಂಪತ್ತಿದೆ. ಆದರೆ ಅದನ್ನೆಲ್ಲ ಬಿಟ್ಟು ನಾವು ಅದನ್ನೆಲ್ಲ ಬಳಸ್ಕೊಂಡು ಕನ್ಸ್ಟ್ರಕ್ಟಿವ್ ಆಗಿ ಇನ್ನೂ ಪ್ರೋಗ್ರೆಸಿವ್ ಆಗಿ ಏನಾದ್ರು ಮಾಡಿದಿರ್ಬೋದು, ನಾವು ಹಿಂದೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಅದನ್ನು ಬಿಟ್ಟು ಅದೆಲ್ಲ ಎಲ್ಲದರಲ್ಲೂ ನಮ್ಮ ಎಲ್ಲರ ಜವಾಬ್ದಾರಿನೂ ಅದು ಜನಗಳನ್ನ ಜಾಗೃತವಾಗಿ ಇಟ್ಕೊಳ್ಳೋದು, ಜನಗಳನ್ನ. ಸರ್, ಮತ್ತೊಂದು ವಿಚಾರ ಕೇಳೋದಾದ್ರೆ, ಮಹಾಕುಂಭಮೇಳ ಬರೀ ನಮ್ಮ ಭಾರತಕ್ಕಷ್ಟೇ ಸೀಮಿತ ಆಗಿಲ್ಲ. ಪ್ರಪಂಚದ ಮೂಲೆ ಮೂಲೆಗಳಿಂದ ವಿದೇಶಿಗರು ಕೂಡ ಬಂದು ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗ ಅಲ್ಲೇ ನಡೀತಾ ಇರ್ತಕ್ಕಂಥ ಒಂದಷ್ಟು ಅಹಿತಕರ ಘಟನೆಗಳಿಂದ ಅದು ಕಂಪ್ಲೀಟ್ ಥ್ರೂಔಟ್ ದ ವರ್ಲ್ಡ್ಗೆ ಒಂಥರ ಬ್ಯಾಡ್ ಮೆಸೇಜ್ ಕನ್ವೆ ಆಗ್ತಾ ಇದೆ. ಅಂದರೆ ಸೇಫ್ಟಿ ಇಲ್ಲ, ಮಗದೊಂದು ಅಂತಕ್ಕಂಥದ್ದು. ಅಂದರೆ ಅವರಿಗೆ ಈ ಥರದ ಒಂದು ಇನ್ಸಿಡೆಂಟ್ಗಳು ಕಂಪ್ಲೀಟ್ ಅವ್ರನ್ನ ಲೈಫ್ ಲಾಂಗ್ ಅಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಬರೋ ಹಂಗೂ ಗೊತ್ತಿಲ್ಲ. ಅದು ಒಪಿನಿಯನ್ ಅಥವಾ ನಮ್ಮ ಇಮೇಜ್ ಹಾಳಾಗುತ್ತೆ ಅನ್ನೋದಕ್ಕಿಂತ ಅದರಿಂದ ನಮ್ಗೆ ಏನು ಪ್ರಯೋಜನ ಆಗ್ತದೆ ಅಂತ ಮೊದಲು ನಾವು ತಿಳ್ಕೊಬೇಕಾಗ್ತದೆ. ಈ ಥರ ಒಂದು ಧಾರ್ಮಿಕ ಸಮಾವೇಶ ಅಥವಾ ಎಲ್ಲೋ ಒಂದು ಕಡೆ ಜಾತ್ರೆ ಏನೋ ಒಂದು ಮಾಡ್ತೀವಿ, ಅದರಿಂದ ಏನು ಉಪಯೋಗ ಆಗ್ತದೆ, ಏನಾದ್ರು ಉಪಯೋಗ ಆಗ್ತದೆ ಅಂತ ಪರವಾಗಿಲ್ಲ. ಅವ್ರು ರಿಲಿಜಿಯಸ್ ಟೂರಿಸಮ್ ಅಂತ ಮಾಡ್ತೀವಿ. ಟೂರಿಸಮ್ ಮಾಡಬೇಕಾದ್ರೆ ಬೇರೆ ಬೇಕಾದಷ್ಟಿದೆ ಮಾಡೋದಕ್ಕೆ, ಜನಗಳ ಜೀವನನ ಬೆಟರ್ ಮಾಡಿಸೋದಕ್ಕೆ ಬೇರೆ ಆಗೋದು. ಜನಗಳನ್ನ ನಂಬಿಸಿ, ನೀವು ದೇವರ ನಂಬಿದ್ದಕ್ಕೆ ಇದೆಲ್ಲ ಮಾಡಬೇಕು ಅಂತ ಹೇಳಿ ಮಾಡಿದ್ರೆ ಮತ್ತೆ ಅದೇ ಹಳೆಯ ಪುರೋಹಿತ ಶಾಹಿನೇ ಇದು ನಡೀತಾ ಇದ್ದೀವಿ. ಪುರೋಹಿತ ಶಾಹಿಯ ವಿಜೃಂಭಣೆ ಅಷ್ಟೇ. ನೀವು ಅಂದಿದ್ದಕ್ಕೆ ನಂಗೆ ನೆನಪಾಯಿತು. ಈಗ ಪ್ರಕಾಶ್ ರೈ ಸರ್ ಅವರ ಒಂದು ಫೋಟೋ ಅಲ್ಲಿ ನೀರಲ್ಲಿ ಮುಳುಗ್ತಾ ಇರೋದನ್ನ ಒಂದು ಫೋಟೋನ ಬಳಸಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಲ್ ಮಾಡ್ತಾ ಇರೋದ್ರ ಬಗ್ಗೆ ಈಗ ಒಂದು ದೊಡ್ಡ ಅಲೆನೇ ಎದ್ದಿದೆ. ಸೊ ಏನು ಹೇಳ್ತಿದ್ರು? ಹೆಂಗೋ ಧರ್ಮನೂ ಹಂಗೆ, ಎರಡು ತುಂಬ ಡೇಂಜರಸ್. ಸೊ ಎರಡರಿಂದನೂ ಏನೇನು ಬೇಕಾದ್ರೂ ಆಗ್ಲಿಕ್ಕೆ ಸಾಧ್ಯ ಇದೆ. ಧರ್ಮನ ಬಳಸ್ಕೊಂಡು ಈಗ ನೀವು ಈ ದೊಡ್ಡ ದೊಡ್ಡ ಅಟ್ಯಾಕ್ಗಳೆಲ್ಲ ಆಗೋದು, ಟೆರರಿಸ್ಟ್ ಅಟ್ಯಾಕ್ಗಳು ಎಲ್ಲಿ ಧರ್ಮಾಂಧತೆ ತಾನೆ. ಧರ್ಮಾಂಧತೆ ಎಲ್ಲಿ ಯಾವ ಧರ್ಮದ್ದೇ ಆದರೂ ಡೇಂಜರಸ್. ಧರ್ಮಾಂಧತೆಯನ್ನು ಹೊರಗೆ ಬಂದು ನಾವು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಜನಗಳ ಒಳಿತಿಗಾಗಿ ಜನಗಳಿಗೆ ಏನು ಒಳ್ಳೆಯದು, ಏನು ಬೇಕು ಅಂತಂದು ಯೋಚನೆ ಮಾಡಿದ್ರೆ ಏನಾದರೂ ಸಾಧ್ಯ, ಬೆಳವಣಿಗೆ ಸಾಧ್ಯ. ಇಷ್ಟೊಂದು ಸಂಪದ್ಭರಿತ ದೇಶ ನಿಜವಾಗ್ಲೂ ಕನ್ಸ್ಟ್ರಕ್ಟಿವ್ ಆಗಿ ಪ್ರಪಂಚಕ್ಕೆ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಇದನ್ನೇ ನಾವು ಸಾಧನೆ ಅಂತ ಹೇಳ್ಕೊಂಡು ಸುಮ್ಮನೆ ಈ ಥರದ ಭ್ರಮೆಗಳಲ್ಲೇ ಬದುಕಬೇಕಾಗುತ್ತೆ ಅಷ್ಟೇ. ಇವತ್ತು ಇವು ಪಾವರ್ಟಿ ಇಂಡೆಕ್ಸ್, ಏನಿದು ಹೆಲ್ತ್ ಫೆಸಿಲಿಟೀಸ್ ಇಂಡೆಕ್ಸ್, ಎಲ್ಲದರಲ್ಲೂ ಅಷ್ಟೇ. ಯಾವುದ್ರಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇಂಡೆಕ್ಸ್, ವಿಮೆನ್ ಸೇಫ್ಟಿ ಇಂಡೆಕ್ಸ್, ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ಯಾವುದ್ರಲ್ಲೂ ನೋಡಿ ಇಂಡಿಯಾ ರ್ಯಾಂಕಿಂಗು ಬಾಂಗ್ಲಾದೇಶ, ಪಾಕಿಸ್ತಾನಕ್ಕಿಂತ ಹಿಂದೆ ಇದ್ದೀವಿ. ನಾವು ಎಲ್ಲಿ ಯಾರ ಜೊತೆ ಕಾಂಪೀಟ್ ಮಾಡಿದ್ದೀವಿ ಅಂತ ಯೋಚನೆ ಮಾಡ್ತೀವಿ. ಇಷ್ಟೊಂದು ಸಂಪನ್ಮೂಲ ಇರುವಂಥ, ಇಷ್ಟೊಂದು ಬುದ್ಧಿ ಇರುವಂಥ, ಏನೇನೋ ಜಗತ್ತಿಗೆ ಕೊಡುಗೆ ಕೊಟ್ಟಂಥ ದೇಶ ಸುಮ್ಮನೆ ಆ ಭ್ರಮೆಗಳಲ್ಲಿ ಯಾರ್ಯಾರೋ ಏನೇನೋ ಮಾಡಿಸ್ತಾ ನಮ್ಮ ಇವತ್ತಿನ ಯುವ ಜೊತೆ ಬರೀ ದಂಗೆಕೋರರಾಗಿ ಉಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಸೊ ಅದನ್ನೆಲ್ಲ ಬಿಟ್ಟು ಹೊರಗಡೆ ಬರಬೇಕು ಅಂದರೆ ವೈಜ್ಞಾನಿಕ ಚಿಂತನೆ ಬೇಕು, ಎಜುಕೇಷನ್ ಬೇಕು, ಸರಿಯಾದ ಎಜುಕೇಷನ್ ಬೇಕು. ಈ ಥರದ ಇವೆಂಟ್ಗಳನ್ನ ಹೈಲೈಟ್ ಮಾಡುವಷ್ಟೇ ನೀವು ಬೇರೆ ಸೈಂಟಿಫಿಕ್ ಇವೆಂಟ್ಸ್ ಹೈಲೈಟ್ ಮಾಡಬೇಕು. ಇವತ್ತಿಗೆ IIT ಮಡ್ರಾಸ್ ಅವನು ಹೆಡ್ ಹೇಳಿದ ಗೋಮೂತ್ರ ಕುಡೀರಿ ಅಂತ. ಈ ಪರಿಸ್ಥಿತಿಗೆ ನಾವು ಬಂದರೆ ಎಲ್ಲಿ ಮುಂದುವರಿಯೋದು? ಸೊ ಹಾಗಾಗಿ ಇವತ್ತು ಸಿನಿಮಾದ ಜವಾಬ್ದಾರಿ, ಮಾಧ್ಯಮಗಳ ಜವಾಬ್ದಾರಿ ತುಂಬ ಮುಖ್ಯ ಆಗುತ್ತೆ. ಜನಗಳಿಗೆ ಸತ್ಯವನ್ನು ತಗೊಳ್ಳೋದು ತಪ್ಪಿಸೋದು. ಕಿಶೋರ್ ಸರ್ ಅವ್ರಿಗೆ ಯಾವತ್ತೂ ಅನ್ಸಿಲ್ವಾ, ನಾನು ಒಬ್ಬ ರಾಜಕಾರಣಿಯಾಗಿ ಬಂದರೆ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡ್ಬೋದು ಅಂತ? ಯಾವತ್ತೂ ಅನ್ಸಿಲ್ಲ? ಮಾಡ್ಬೋದು, ಬಟ್ ಸಿಕ್ಕಾಪಟ್ಟೆ ಕಷ್ಟ. ಅದು 24 ಗಂಟೆ ಕೆಲಸ ಮಾಡೋದು ನನಗೆ ಅಷ್ಟೊಂದೆಲ್ಲ ಎನರ್ಜಿ ನನ್ನ ಹತ್ರ ಇಲ್ಲ. ಜೊತೆಗೆ ನಾನು ಭಯಂಕರ ಮೂಡಿ ವರ್ಕರ್. ಸೊ ನನಗೆ ಎನರ್ಜಿ ಇಲ್ಲ ಅಂದರೆ ಅಷ್ಟೊಂದು ಕೆಲಸ ಮಾಡೋಕ್ಕಲ್ಲ. ಅದು 24 ಗಂಟೆ ಕೆಲಸ ಕೊಡುವಂಥ ಜನಸೇವೆ ಅಲ್ಲ, ಇದು ಒಂಥರದ ಜನಸೇವೆ. ಇದು ಅಟ್ಲೀಸ್ಟ್ ನನ್ನ ಟೈಮ್ ಕನ್ವೀನಿಯನ್ಸಲ್ಲಿ ಮಾಡ್ಬೋದಲ್ಲ. ಸಿನಿಮಾ ಕೂಡ ತುಂಬ ಪವರ್ಫುಲ್ ಮೀಡಿಯಮ್. ಹಂಗಾಗಿ ಸಿನಿಮಾದ ಮೂಲಕನೇ ಒಂದಷ್ಟು ಒಳ್ಳೊಳ್ಳೆ ಪಾತ್ರಗಳು, ಒಳ್ಳೊಳ್ಳೆ ವಿಚಾರಗಳನ್ನು ತಲುಪಿಸುವಂಥ ಕಾರ್ಯ ಮಾಡ್ಬೋದು. ಅದು ಮಾಡ್ಬೋದು. ಅದರಲ್ಲೇ ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಅದು ಎಷ್ಟು ಕೆಟ್ಟದಾಗಿ ಬಳಕೆ ಆಗ್ತದೆ, ಅದು ಒಳ್ಳೆಯದಕ್ಕೂ ಕೂಡ ಬಳಕೆ ಮಾಡ್ಕೋಬೋದು. ಟೆಕ್ನಾಲಜಿ ನಮ್ಮ ಕೈಲಿರುವವರೆಗೂ ಅದನ್ನು ಕಂಟ್ರೋಲ್ ಮಾಡಿ ಬಳಸ್ಕೋಬೋದು. ನಮ್ಮ ಕೈ ಮೀರಿ ಹೋಗಿ ಅದು ನಮ್ಮನ್ನು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿಯಿಂದ ಕಷ್ಟವೇ. ಸರ್, ಇನ್ನೊಂದು ಪ್ರಶ್ನೆ ನಾನು ಕೇಳಿಬಿಟ್ಟು ನಿಮ್ಮನ್ನು ಬೀಳ್ಕೊಡ್ತೀನಿ. ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ ಇಂಟರ್ವ್ಯೂಗೆ ಅಂತ ಹೇಳಿದ್ರಿ.
ಇತ್ತೀಚೆಗೆ ಹೊಡಿ ಬಡಿ ಕಡಿ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಪ್ಯಾನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ ಬಂತು. ಎಲ್ಲ ಸ್ಟಾರ್ಗಳು ಕ್ರೌರ್ಯದ ಹಿಂದೆನೇ ಸುತ್ತಾ ಇದ್ದಾರೆ. ಸೊ ಅದ್ರ ಹೊರತಾಗಿ ಹೊರಗಡೆ ಬಂದು ಸಿನಿಮಾಗಳು ಮಾಡುವಂಥವ್ರ ಸಂಖ್ಯೆ ತುಂಬ ಕಡಿಮೆ ಮಾಡ್ತಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ತುಂಬ ಕಡಿಮೆ ಆಗ್ತಾ ಇದೆ. ಅದರಿಂದ ಸಮಾಜಕ್ಕೆ ಏನು ಕನ್ವೆ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಒಬ್ಬ ಕಲಾವಿದರಾಗಿ ಅದರ ಬಗ್ಗೆ ಪರಿಪೂರ್ಣ ಜ್ಞಾನ ಇರುವಂತ ಒಬ್ಬ ಕಲಾವಿದರಾಗಿ ಏನ್ ಹೇಳಕ್ಕೆ ನನ್ನ ಅಭಿಪ್ರಾಯ ಅಷ್ಟೇ ಹೇಳ್ಬೋದು. ನಾನು ಅದ್ರಲ್ಲಿ ನಾನೇ ಇದೆಯೋ ಅಲ್ಲೋ ಗೊತ್ತಿಲ್ಲ, ಬಟ್ ನಾನು ನೋಡ್ದಂಗೆ ಅದರಲ್ಲಿ ಏನು ಕಾಣಿಸ್ತದೆ ನಾನು ಹೇಳ್ಬೋದು ಅಷ್ಟೇ. ನನಗನ್ಸುತ್ತೆ ಪ್ರೇಕ್ಷಕರ ಅಭಿರುಚಿನ ಹಾಳು ಮಾಡಿಬಿಟ್ಟಿದ್ದೀವಿ. ಅವರೇ ನಮ್ಮ ಮಾರ್ಕೆಟ್ ಆಗಿದೆ. ಇದೊಂದು ವ್ಯಾಪಾರ ಅಂತ ಅಂದ್ಕೊಂಡ್ರೆ ಯಾರು ಮಾರ್ಕೆಟ್ ಇದೆ, ಯಾರು ಗ್ರಾಹಕ, ಸೊ ಹೆಚ್ಚಿಗೆ ದುಡ್ಡೆಲ್ಲಿಂದ ಬರುತ್ತೆ. ಯಾಕಂದರೆ ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡ್ತಕ್ಕಂಥ ಬಂಡವಾಳ ದೊಡ್ಡದಾಗಿರುತ್ತೆ. ಅಂದರೆ ದೊಡ್ಡ ಬಂಡವಾಳ ಹಾಕಿ ಎಲ್ಲ ಕಡೆಯಿಂದ ಗೊತ್ತಿಲ್ಲ ಅದು ಏನು ಪ್ಯಾನ್ ಇಂಡಿಯಾ ಅಂತ ಅಂದ್ಬಿಟ್ಟು. ಪ್ಯಾನ್ ಇಂಡಿಯಾ ಅಂದ್ರೆ ಏನು, ಎಲ್ರಿಗೂ ಅನ್ವಯಿಸುವಂಥ ಒಂದು ಕಥೆ, ಅಂದರೆ ರೀಜನಲ್ ಕಥೆ ಆಗಿಲ್ಲದೆ ಇರುವಂಥದ್ದು ಅಷ್ಟೇ ಪ್ಯಾನ್ ಇಂಡಿಯಾ ಆಗಲಿಕ್ಕೆ ಸಾಧ್ಯ. ಅಂದರೆ ಎಲ್ಲ ಕಡೆನೂ ಅನ್ವಯಿಸುವಂಥ ಒಂದು ಕಥೆ. ಸೊ ಭಾರತದಲ್ಲಿ ಎಲ್ಲೇ ಮಾಡಿದ್ರೂ ಹೆಚ್ಚು ಕಡಿಮೆ ಒಂದೇ ಥರ ಇದೆ. ಎಲ್ಲ ಸಂಸ್ಕೃತಿಗಳು ಒಂದಕ್ಕೊಂದು ಕನೆಕ್ಟೆಡ್ ಇರ್ತಾವಲ್ಲ. ಈಗ ಇಲ್ಲಿ ಒಂದು ಭಾಷೆ ಮಾತಾಡ್ತೀವಿ ಅಂದರೆ ಪಕ್ಕದ ಊರಲ್ಲಿ ಮಾತಾಡೋ ಭಾಷೆ ಇದಕ್ಕೆ ಸಂಬಂಧಪಟ್ಟಿದ್ದ ಸ್ವಲ್ಪ ಇರುತ್ತೆ. ಹಂಗೆ ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ಕರ್ನಾಟಕ ತಮಿಳುನಾಡು ಬಾರ್ಡ್ರಲ್ಲಿ ಎರಡು ಮಿಕ್ಸ್ ಆಗಿರೋ ಭಾಷೆನೇ ಇದೆ. ಈಗ ಅಲ್ಲಿ ಬಡ್ಗ, ಊಟಿ ಕಡೆ ಎಲ್ಲ ಬಡ್ಗ ಎಲ್ಲ ಕನ್ನಡ ತಮಿಳು ಮಿಕ್ಸ್ ಆಗಿರುವಂಥ ಭಾಷೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸಾಮ್ಯತೆ ನಮ್ಮ ಸಂಸ್ಕೃತಿಗಳು, ಎಲ್ಲ ಸಂಸ್ಕೃತಿಗಳದ್ದು ಇದ್ದೇ ಇರುತ್ತೆ. ಸೊ ಹಂಗಿದ್ದಾಗ ನೀವು ಯಾವುದೇ ಸಿನಿಮಾ ಮಾಡಿದ್ರು ಎಲ್ಲ ಕಡೆನೂ ತಲುಪುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ. ಎಲ್ಲರೂ ಮನುಷ್ಯರಾಗಿರೋರು ಎಲ್ರಿಗೂ ಅರ್ಥ, ಅಂದರೆ ಕರೆಕ್ಟಾಗಿ ಮಾಡಿದ್ರೆ, ನೀವು ಚೆನ್ನಾಗಿ ಮಾಡಿದ್ರೆ ಎಫೆಕ್ಟಿವ್ ಆಗಿ ಎಲ್ರಿಗೂ ತಲುಪೋ ಮಾಡಿದ್ರೆ. ಇವರು ಅಂದರೆ ಕೆಲವು ಅರ್ಥ ಆಗಲ್ಲ ಅನ್ನೋ ಇವರ ಭ್ರಮೆಗಳಿಗೆ ಎಲ್ರಿಗೂ ಅರ್ಥ ಆಗೋದೇನು, ಬರೀ ರೌಡಿಸಮ್ಮು, ಹೊಡೆದಾಟ, ಹೀರೋಯಿನ್ನು, ಲವ್ ಸಾಂಗು ಇಂಥವೇ ಆಗೋದು ಅಂತ ಅಂದ್ಕೊಂಡ್ಬಿಟ್ಟು ಅದೊಂದು ಸಿದ್ಧ ಫಾರ್ಮ್ಯಾಟ್ ಒಂದು ಇಟ್ಕೊಂಡು ಆ ಫಾರ್ಮ್ಯಾಟ್ನ ತಗೊಂಡೋಗಿ ಅದನ್ನೇ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಹೇಳ್ಕೊಂಡು ಹೋಗ್ತಾರೆ. ಬಟ್ ಸಮಸ್ಯೆ ಏನಾಗ್ತಾ ಇದೆ, ನೀವು ಇಲ್ಲಿ ಪ್ರೇಕ್ಷಕರ ಅಭಿರುಚಿನ ಹಾಳು ಮಾಡಿಬಿಡ್ತೀರಾ. ಆಗಲೇ ಹಾಳಾಗಿದೆ. ಅದನ್ನು ಸರಿ ಮಾಡೋದಕ್ಕೆ ಏನೂ ಪ್ರಯತ್ನ ಪಡದೆ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಳೋದು, ಅದರ ಶೋಷಣೆ ಆಗ್ತಾ ಇರೋದು. ಪ್ರೇಕ್ಷಕನ ಶೋಷಣೆ ಅಷ್ಟೇ ಇಲ್ಲ ಆಗ್ತಾ ಇರೋದು, ಅದು ಆ ಹಾಳಾದ ಪ್ರೇಕ್ಷಕನ ಶೋಷಣೆ ಅಂತ ಹೇಳಬೇಕು ಅಷ್ಟೇ. ಈಗಾಗಲೇ ಕೆಡಿಸಿ ಇಟ್ಟಿರುವಂಥ ಪ್ರೇಕ್ಷಕನನ್ನು ಇನ್ನೂ ಕೆಡಿಸೋದು. ಈಗ ಅವನಿಗೀಗ ಒಬ್ಬ ಅಡಿಕ್ಷನ್ ಅಂತ ಇಟ್ಕೊಳ್ಳಿ, ಒಬ್ಬ ಗಾಂಜಾ ಅಡಿಕ್ಷನ್, ಒಬ್ಬ ಫೀಮೋ ಏನೋ ಒಂದು ಅಡಿಕ್ಷನ್ ಮಾಡ್ತಾನೆ, ಕೊಕೇನೋ ತೊಗೋತಾರೆ. ಇವ್ರಿಗೆ ಗೊತ್ತು ಅವ್ನು ಕೊಕೇನ್ ತೊಗೋತಾನೆ ಅಂತ, ಕೊಕೇನೇ ಕೊಡ್ತಾರೆ ಇವರು. ನಿಮಗೆ ಅವನಿಗೆ ಒಳ್ಳೇದಲ್ಲ ಅಂತ ಗೊತ್ತು, ವ್ಯಾಪಾರ ಆಗೋಗಿದೆ. ಯಾಕಂದರೆ ಎಷ್ಟು ಪ್ರಭಾವಶಾಲಿ ಮಾಧ್ಯಮ ಬರೀ ವ್ಯಾಪಾರ ಆಗಿದ್ರು ಸಾಧ್ಯ. ವ್ಯಾಪಾರ ಆಗಬೇಕು ನಿಜ, ಯಾಕಂದರೆ ಹೊಟ್ಟೆಪಾಡಿನ ಕೆಲಸ ಇಲ್ಲ, ಎಲ್ರಿಗೂ ಕೆಲಸ ಇದೆ. ವ್ಯಾಪಾರ ಆಗಿದ್ರ ಜೊತೆಗೆ ಅವನು ಜವಾಬ್ದಾರಿ ಬೇಕಲ್ಲ. ನನ್ನ ಗ್ರಾಹಕನ ಆರೋಗ್ಯ ಏನಾಗ್ತದೆ ಅನ್ನೋ ಜವಾಬ್ದಾರಿ ನನಗಿರ್ಬೇಕಲ್ಲ. ಆ ಜವಾಬ್ದಾರಿ ಇಲ್ಲದೆ ಹೋಗ್ಬಿಟ್ಟಿದೆ. ನಾನು ಬರೀ ಅವ್ನ ಜಾಬ್ ಎಲ್ಲರೋ ಕಾಸನ್ನು ಮಾತ್ರ ನೋಡ್ತಾ ಇದ್ದೀನಿ. ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಬರೀ ಉದ್ಯಮವಾಗಿ ಉಳ್ಕೊತಾ ಇದೆಯಾ ಹೊರತು ಸಮಾಜಕ್ಕೇನೋ ಅದರಿಂದ ನಾವು ಒಂದು ಸ್ವಲ್ಪ ಏನೋ ಕೊಡಬೇಕು ಅನ್ನೋದರ ಇದು ಕಡಿಮೆ ಆಗ್ತಾ ಇದೆ. ಸಿಂಪಲ್ ರಿಲೇಶನ್ಶಿಪ್ ತಾನೆ. ಈಗ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತಂದ್ರು, ಹೇಳಿದ್ರೆ ಹಿಂದಿನ ಅರ್ಥ ನಾವು ಹುಡುಕ್ಬೇಕು. ಸುಮ್ಮನೆ ಅವ್ರನ್ನ ಗ್ಲೋರಿಫೈ ಮಾಡಿಬಿಟ್ಬಿಡೋಲ್ಲ. ನೀವು ದೇವರು ಅಂದ್ರೆ ನಮ್ಮನ್ನೇ ದೇವರು ಅಂದ್ರು ಅಂದ್ರೆ ಇವರು ಅದ್ಭುತ ಮನುಷ್ಯ ಅಂತ ಅಲ್ಲ. ಅದ್ರ ಹಿಂದಿನ ಅರಿವಿದೆಯಲ್ಲ, ರಾಜ್ಕುಮಾರ್ ಅವರ ಅರಿವನ್ನ ನಾವು ಅರ್ಥ ಮಾಡ್ಕೊ ಅಂದರೆ ಇವ್ರನ್ನ ದೇವರು ಅಂತ ಹೇಳಿದಾಗ ನಿಮಗೆ ಅವ್ರ ಬಗ್ಗೆ ಎಷ್ಟು ಜವಾಬ್ದಾರಿ ಇರುತ್ತೆ. ನಿಮಗೆ ರಾಜ್ಕುಮಾರ್ ಮಾಡೋ ಎಲ್ಲ ಸಿನಿಮಾದಲ್ಲೂ ಅದು ನಿಮ್ಗೆ ಕಾಣುತ್ತೆ. ತನ್ನ ಪ್ರೇಕ್ಷಕನ ಬಗ್ಗೆಗಿನ ಜವಾಬ್ದಾರಿ. ಅವನು ಬಂದು ನನ್ನ ಸಿನಿಮಾ ನೋಡ್ತಾ ಇದ್ದಾನೆ, ನನ್ನನ್ನು ನಂಬಿ ಬರ್ತಾ ಇದ್ದಾನೆ, ನನ್ನ ನಂಬಿದ ಮೇಲೆ ಅವ್ರನ್ನ ಅಣ್ಣವ್ರು ಅಂತ ಕರೆದಿದ್ದು ನಾವು ಸುಮ್ಮನೆ ಅಲ್ಲ, ನಿಜವಾಗ್ಲೂ ಅಣ್ಣ ಅಂತಾನೆ ನಂಬಿದ್ವಿ ಅವ್ರನ್ನ. ಯಾರನ್ನಾರು ಕೇಳಿ ಅವ್ರು ಅಣ್ಣವರು ಅಂತಂದ್ರೆ ಸುಮ್ಮನೆ ಮಾತಿಗೆ ಅಣ್ಣವರು ಅಂತ ಬರ್ತಾ ಇರಲ್ಲ ಅವ್ರ ಬಗ್ಗೆ. ಅವ್ರು ನಿಜವಾಗ್ಲೂ ನನ್ನ ಅಣ್ಣ ಅಂತಾನೆ ನಂಬ್ತಾರೆ, ಅಷ್ಟು ಪ್ರೀತಿಸ್ತಾ ಇದ್ರು. ಎಲ್ರಿಗೂ ಗೊತ್ತಾದಿಲ್ಲ ಏನು ಅಂತ. ಸೊ ನಮ್ಮವ್ರನ್ನ ನಾವು ಮೋಸ ಮಾಡ್ತೀವ, ನಮ್ಮವನಿಗೆ ತೊಂದರೆ ಆಗುತ್ತೆ ಇದನ್ನು ನೋಡಿದ್ರೆ ಅಂತ ಗೊತ್ತಾದ್ರೆ ಕೊಡ್ತೀವ? ಇಲ್ಲ. ಬಟ್ ಎಲ್ಲವನ್ನೂ ಪರಿಚಯಿಸಬೇಕು ನಿಜ. ಈ ಥರದ ಸಮಸ್ಯೆ ಇದೆ. ಈಗ ನಾನು ಇದೇ ಕೊಕೇನ್ ಎಕ್ಸಾಂಪಲ್ ಒಂದು ಕೊಟ್ಟೆ ಅಂತ, ಕೊಕೇನ್ ಬಗ್ಗೆ ತಿಳುವಳಿಕೆ ಅವ್ನಿಗೆ ಬರಬೇಕು ನಿಜ, ಆದರೆ ಅದರ ಅಡಿಕ್ಟ್ ಅವನು ಆಗಬೇಕು ಅಂತ ನಾವು ಇದು ಮಾಡೋಕ್ಕೆ. ಸೊ ಹಾಗೆ ಎಲ್ಲ ವಿಷಯಗಳು, ಹಿಂಸೆಯನ್ನು ಪರಿಚಯಿಸಬೇಕು, ಬಟ್ ಹಿಂಸೆ ಅಡಿಕ್ಟ್ ಅವನು ಆಗಬಾರ್ದು. ಸೊ ಆ ಜವಾಬ್ದಾರಿ ನನ್ನಲ್ಲಿರಬೇಕು. ಆ ಜವಾಬ್ದಾರಿ ಹೊಟ್ಟೈತಿ. ಈಗ ಬರೀ ಬಂಡವಾಳ ದೊಡ್ಡದಾಗ್ತಾ ಏನಾಗುತ್ತೆ, ಬಂಡವಾಳದ ಬಗ್ಗೆನೇ ಯೋಚನೆ ಆಗುತ್ತೆ, ಅದ್ರ ಬಗ್ಗೆನೇ ಯೋಚನೆ ಇರುತ್ತೆ. ಬಂಡವಾಳ ಹೆಂಗೆ ವಾಪಸ್ ತೆಗಿಬೇಕು ನಾನು ಅನ್ನೋದೇ ಯೋಚನೆ ಆಗ್ಬಿಡುತ್ತೆ. ಹಾಗಾಗಿ ಇವಾಗ ಒಂದು ಬಂಡವಾಳ ಚಿಕ್ಕದು ಮಾಡಿ ಬಂಡವಾಳದ ಹೊರೆಯನ್ನು ಇಳಿಸ್ಕೊಂಡು ಅದರ ಬಗೆಗಿನ ತಲೆ ಕೆಡಿಸ್ಕೊಳ್ಳೋದನ್ನು ಇಳಿಸ್ಕೊಂಡು ನಾವು ವಸ್ತುವಿನ ಬಗ್ಗೆ ಗಮನ ಕೊಡೋದಕ್ಕೆ ಸಾಧ್ಯ ಅಂತ ಪ್ರಯತ್ನ ಮಾಡ್ತೀವಿ. ಇನ್ನೊಂದೇ ಒಂದು ಪ್ರಶ್ನೆ ಸರ್, ರೀಸೆಂಟಾಗಿ ವೆಟ್ಟೆಯನ್ ಸಿನಿಮಾದಲ್ಲಿ ನೀವು ರಜನಿ ಸರ್ ಜೊತೆ ಮಾಡಿದ್ರಿ, ಅವ್ರ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀರಾ. ಸೊ ರಜನಿಕಾಂತ್ ಅವರು ಸೂಪರ್ ಸ್ಟಾರ್ ಯಾಕಾಗಿದ್ರು ಅನ್ನೋದಕ್ಕೆ ಅಫ್ಕೋರ್ಸ್ ಅವರ ವ್ಯಕ್ತಿತ್ವನೇ ಮೇನ್ ಕಾರಣ. ಅಣ್ಣ ಅವರ ಒಂದು ಗುಣಗಳನ್ನು ಅವರ ಹತ್ರದಿಂದ ನೋಡಿದಂಥವ್ರು, ಅವರ ಆತ್ಮೀಯರಾಗಿದ್ದರು, ಒಡನಾಡಿಗಳಾಗಿದ್ದರು, ಅವ್ರನ್ನ ತುಂಬ ಹತ್ರದಿಂದ ಕಂಡು ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಕ್ಕೆ ಅವರ ಸರಳತೆಯಿಂದ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದರು ಅಂತಕ್ಕಂಥದ್ದು ಒಂದು ಮಾತು. ಇಲ್ಲ, ನಿಜ, ಸರಳತೆ ತುಂಬ ಮುಖ್ಯ. ಬಟ್ ಸರಳತೆ ಇದ್ದವರೆಲ್ಲರೂ ಸೂಪರ್ ಸ್ಟಾರ್ ಆಗಿಲ್ವಲ್ಲ, ಅದನ್ನು ನಾವು ಯೋಚನೆ ಮಾಡಬೇಕಲ್ಲ. ಸೊ ಸರಳತೆ ನಿಜವಾಗ್ಲೂ ಅವರಲ್ಲಿ ನಾನು ತುಂಬ ಮೆಚ್ಚುವಂಥ. ರಾಜ್ಕುಮಾರ್ ನಂತರ ಕಂಡಿದ್ದು ನನ್ನ ಇದರಲ್ಲಿ ನನ್ನ ಅನುಭವದಲ್ಲಿ
ಅಷ್ಟು ದೊಡ್ಡ ಮಟ್ಟಕ್ಕೆ ಏರಿದ್ರು ಅಷ್ಟು ಸರಳವಾಗಿ, ಮನಸ್ಸನ್ನು ಅಷ್ಟು ಸರಳವಾಗಿ, ಅಷ್ಟು ಮುಗ್ಧತೆಯನ್ನು ಉಳಿಸ್ಕೊಂಡವ್ರನ್ನ ಅವ್ರನ್ನ ನೋಡಿದ್ದಾರೆ. ಬಟ್ ಅದರಿಂದನೇ ಅವರು ದೊಡ್ಡ ಸ್ಟಾರ್ ಆದರು ಅಂತ ಹೇಳಿ ಬರೋದಿಲ್ಲ. ಅವಕಾಶಗಳು, ಮುಖ್ಯವಾಗಿ ಅವಕಾಶಗಳು, ಅವರ ಆಯ್ಕೆಗಳು ಜೀವನದ ಹಂತ ಹಂತದಲ್ಲಿ, ಜೊತೆಗೆ ಅವರ ಜೊತೆ ನಿಂತಂಥ ಜನ, ಅವ್ರಿಗೆ ಸಿನಿಮಾ ಮಾಡಿದಂಥ ಟೆಕ್ನಿಷಿಯನ್, ಎಲ್ಲರೂ ಒಬ್ಬೊಬ್ಬರು ಕಾರಣ ಆಗ್ತಾರೆ. ಒಬ್ಬೊಬ್ಬರು ಹಂತ ಹಂತವಾಗಿ ಬೆಳೆಸ್ಕೊಂಡು, ಆಗಿಲ್ಲ ಸ್ಟಾರ್ಗಳನ್ನ ಬೆಳೆಸೋ ಒಂದು ಪದ್ಧತಿನೂ ಇವ್ರಿಗೆ ಗೊತ್ತಿತ್ತು ಸಿನಿಮಾ ಮೇಕರ್ಗಳಿಗೆ. ಅವಾಗಲೇ ನೋಡಿದ್ವಿ, ಈಗ ಒಂದು ಸಿನಿಮಾ ಮಾಡಿದ್ರೆ ಆ ಆ್ಯಕ್ಟ್ರಿಗೆ ಒಂದು ಲೆವೆಲ್ಗೆ ಪಾಪ್ಯುಲಾರಿಟಿ ಸಿಕ್ತು ಅಂತಾರೆ, ಜನಗಳ ಮನ್ನಣೆ ಸಿಕ್ತು ಅಂದರೆ ಜನಗಳ ಹತ್ರ ಅವ್ರನ್ನ ಇನ್ನೂ ಒಳ್ಳೊಳ್ಳೆ ಕಥೆಗಳ ಮೂಲಕ ತೊಗೊಂಡು ಹೋಗ್ತಾ ಇದ್ರು. ಅವ್ರನ್ನ ದೊಡ್ಡದು ಮಾಡಿ, ಅವ್ರನ್ನ ದೊಡ್ಡ ಸ್ಟಾರ್ ಮಾಡಿ, ಆ ಸ್ಟಾರ್ನ ಬೆಳೆಸ್ಕೊಂಡು ಇನ್ನೂ ಒಳ್ಳೊಳ್ಳೆ ಕಥೆಗಳನ್ನ ಹೇಳ್ತಾ ಇದ್ರು. ಇದು ಹೆಂಗೆ ಅಂದರೆ ಹಾಗೆ ಒಂದು ಉದ್ದಿಮೆಯನ್ನು ಬೆಳೆಸೋದು, ಹಾಗೆ ಪೂರ್ತಿ ಜನಗಳನ್ನೂ ಜೊತೆಗೆ ಕರ್ಕೊಂಡು ಹೋಗೋದು. ನಾನು ಎಲ್ಲ ಕಡೆನೂ ಈಗ ಎಲ್ಲ ಇಂಟರ್ವ್ಯೂ ಹೇಳ್ತೀನಿ. ಮಣಿರತ್ನಂ ಸರ್ ನನಗೆ ಹೇಳಿದ್ದು, ಕನ್ನಡ ಸಿನಿಮಾ ಯಾಕೆ ನಾನು ಮೊದಲು ಕನ್ನಡ ಸಿನಿಮಾ ಮಾಡಿದೆ ಅಂದರೆ, ಕನ್ನಡದ ಪ್ರೇಕ್ಷಕ ಅಷ್ಟು ಪ್ರಬುದ್ಧ ಅಂತ ನಮ್ಮ ನಂಬಿಕೆ. ಕನ್ನಡದ ಪ್ರೇಕ್ಷಕನನ್ನು ಒಪ್ಪಿಸಿದ್ರೆ ನಾನು ಎಲ್ಲಿಗೆ ಬೇಕಾದ್ರೂ ಹೋಗಿ ಸಿನಿಮಾ ಮಾಡ್ಬೋದು ಅಂತ, ಅಷ್ಟು ಕ್ರಿಟಿಕಲ್ ಆಗಿ ನೋಡ್ತಾನೆ ಸಿನಿಮಾನ ಅಂತ. ಅದನ್ನ ಇವತ್ತಿಗೂ ಬೇರೆ ಪ್ರೊಡ್ಯೂಸರ್ಸು ಚಾಚು ತಪ್ಪದೆ ಪಾಲಿಸ್ತಿದ್ದಾರೆ. ಬೇರೆ ಭಾಷೆ ಸಿನಿಮಾಗಳು ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಚೆನ್ನಾಗಿದೆ, ಕರ್ನಾಟಕದಲ್ಲಿ ಆಗಿದೆ ಅಂತಂದ್ರೆ ವರ್ಲ್ಡಲ್ಲಿ ಎಲ್ಲೇ ಹೋದ್ರೂ ಸೂಪರ್ ಹಿಟ್ ಆಗುತ್ತೆ ಅಂತ. ಹೌದು, ಹಾಗಿದೆ, ಅದಿದೆ. ಆದರೆ ಇವತ್ತಿನ ಪ್ರೇಕ್ಷಕ ನಮ್ಮಲ್ಲಿ ಕನ್ನಡ ಸಿನಿಮಾಗಳು, ಒಳ್ಳೆ ಸಿನಿಮಾಗಳು ಬಂದಾಗ ನೋಡ್ತಾ ಇಲ್ಲ. ಯಾಕೆಂದರೆ ಎಲ್ಲೋ ಒಂದು ಕಡೆ ಪ್ರೇಕ್ಷಕರನ್ನು ಬಿಟ್ಬಿಟ್ಟಿದ್ವಿ ನಾವು. ಪ್ರೇಕ್ಷಕನ ಬಗೆಗಿನ ಜವಾಬ್ದಾರಿ ಬಿಟ್ಬಿಟ್ವಿ, ಪ್ರೇಕ್ಷಕರನ್ನು ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನು ಬಿಟ್ಬಿಟ್ವಿ. ಇಲ್ಲ ಈ ಥರದ ತೀರಾ ಆಫ್ ಬೀಟ್ ಸಿನಿಮಾಗಳಂತ ಹೊರಟೋದ್ವಿ, ಇಲ್ಲ ತೀರಾ ದುಡ್ಡಿನ ಸಂಪಾದನೆಗೆ, ಕಮರ್ಷಿಯಲ್ ಅಂದರೆ ದುಡ್ಡು ಸಂಪಾದನೆಗೆ ಮಾಡಿದಂಥ ಸಿನಿಮಾಗಳು ಅಂತ ಹೊರಟೋಗ್ಬಿಟ್ವಿ. ಅಲ್ಲೆಲ್ಲ ಒಂದು ಕಡೆ ಕನೆಕ್ಷನ್ ತಪ್ಪೋಗಿದೆ ಅಂತ. ಅದನ್ನು ಮತ್ತೆ ಬೆಳೆಸ್ಕೋಬೇಕು. ಯಾಕಂದರೆ ಅವನಿಲ್ಲದೆ ಪ್ರೇಕ್ಷಕ ಇಲ್ಲದೆ ಸಿನಿಮಾ ಇಲ್ಲ. ಇದು ಸಿನಿಮಾ ಓನರ್ಶಿಪ್ ಪ್ರೇಕ್ಷಕನದ್ದು ಕೂಡ. ಸಿನಿಮಾ ಮಾಧ್ಯಮವನ್ನು ಉಳಿಸ್ಕೊಂಡ್ರೆ ಪ್ರೇಕ್ಷಕನಿಂದಲೇ ಸಾಧ್ಯ. ಈಗ ಪ್ರಜಾಪ್ರಭುತ್ವನ ಉಳಿಸ್ಕೊಳ್ಳೋಕ್ಕೆ ಹೇಗೆ ಪ್ರಜೆ ಮುಖ್ಯನೋ, ಇದು ಪ್ರಜಾಪ್ರಭುತ್ವದ ಒಂದು ಮಾಧ್ಯಮ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಅವ್ನು ದುಡ್ಡು ಕೊಡದೆ ನಮ್ಮ ಪಿಕ್ಚರ್ ಹೊರಡೋಲ್ಲ. ನಾನು ಎಷ್ಟೇ ದುಡ್ಡು ತಗೊಂಬಂದು ಹಾಕೊಂಡು ಮಾಡಿದ್ರು ಪಿಕ್ಚರ್ನ ಲಾಸ್ ಆಗುತ್ತೆ, ಮನೆಗೆ ಹೋಗ್ಬೇಕಾಗುತ್ತೆ. ಅವನೇ ಪ್ರಭು ಇಲ್ಲಿ. ಹೆಂಗೆ ಒಂದು ಸರ್ಕಾರನ ಆಯ್ಕೆ ಮಾಡ್ತಾನೋ ಹಿಂಗೆ ಒಳ್ಳೆ ಸಿನಿಮಾಗಳನ್ನ ಅವನು ಇಲ್ಲೂ ಆಯ್ಕೆ ಮಾಡಬೇಕು. ಇಲ್ಲಿ ಒಳ್ಳೆ ಸಿನಿಮಾ ಆಯ್ಕೆ ಮಾಡಲಾನ ಅವನೇ ಅನುಭವಿಸ್ತಾನೆ, ಅವ್ನ ಮಕ್ಕಳೇ ಅನುಭವಿಸ್ತಾರೆ. ಕೆಟ್ಟ ಸಿನಿಮಾ ನೋಡಿ ಕೆಟ್ಟದನ್ನೆಲ್ಲ ಕಲಿತು ಕೊನೆಗೆ ಕೆಟ್ಟ ಜನ ಆಗ್ಬಿಟ್ಟು ಅವನ್ನೇ ಹೊಡಿತಾರೆ ಹಿಡ್ಕೊಂಡು. ಮತ್ತೆ ಯಾರು ಅದನ್ನ ಸಿನಿಮಾ ನೋಡೋಕೆ ಸಪೋರ್ಟ್ ಮಾಡೋದು, ಅವನ್ನೇ ಹೊಡಿತಾರೆ. ಹಾಗಾಗಿ ಜವಾಬ್ದಾರಿ ಜನಗಳಿಗೂ ಬೇಕಾಗುತ್ತೆ. ನಾವು ಅವ್ರ ಜೊತೆ ಇಂಟ್ರಾಕ್ಷನ್ ಆಗ್ತದೆ, ನಾವು ಅಂಥ ಸಿನಿಮಾಗಳನ್ನ ಮಾಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಈಗ ಬರೀ ಅದಕ್ಕೆ ಬರ್ತಾ ಇದ್ದಾರೆ ಅಂದರೆ, ಯಾಕಂದರೆ ಮೇನ್ ಆಡಿಯನ್ಸ್ ಅವ್ರಿಗೆಲ್ಲ ಇರೋದು ನನಗೆ ಗೊತ್ತಿರೋ ಹಾಗೆ ಈ ಯಂಗರ್ ಜನ್ರೇಷನ್, ಟೀನೇಜ್ ಹುಡುಗರು ಇರ್ತಾರಲ್ಲ ಅಂಥವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಜಾಸ್ತಿ ಯೋಚನೆ ಮಾಡಲ್ಲ, ಬರೀ ಥ್ರಿಲ್ ಹುಡುಕ್ತಾ ಇರ್ತಾರೆ. ನಾವು ಈಗ ಅವ್ರನ್ನೂ ಟಾರ್ಗೆಟ್ ಮಾಡ್ಕೊಂಡು ಅವ್ರಿಗೂ ಸಿನಿಮಾ ಮಾಡಿ ಅದರೊಳಗಡೆ ಇದನ್ನು ತುರುಕಿ ಮೆಲ್ಲಗೆ ಈ ಕಡೆ ಅವ್ರನ್ನ ಹೇಳ್ಕೊಂಡ್ಬರ್ಬೇಕಾಗುತ್ತೆ. ಮಕ್ಕಳಿಂದನೇ ಶುರು ಆಗಬೇಕಾಗುತ್ತೆ. ಸಿನಿಮಾ ಕಲ್ಚರ್, ಒಂದು ಸಿನಿಮಾ ಅಪ್ರಿಸಿಯೇಷನ್ ಅನ್ನೋದಿಲ್ಲ, ಅದು ಮಕ್ಕಳಿಂದನೇ ಓದು ಸಿನಿಮಾ ಎಲ್ಲವನ್ನೂ ಹಂತ ಹಂತವಾಗಿ ಹೇಳ್ಕೊಂಡು ಒಂದು ಒಳ್ಳೆ ಅಭಿರುಚಿಯನ್ನು ಹುಟ್ಟು ಹಾಕಿದ್ರೆ ಒಳ್ಳೆ ಸಿನಿಮಾಗಳು ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಬೀಳ್ಕೊಡೋಕೆ ಇಷ್ಟ ಇಲ್ಲ, ಸಾಕಷ್ಟು ಮಾತಾಡೋದಿತ್ತು, ಆದರೂ ನಿಮ್ಮ ಸಮಯದ ಅಭಾವದಿಂದ ನಾವು ಬೀಳ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅನಾಮಧೇಯ ಅಶೋಕ್ ಕುಮಾರ್ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ, ಮುಂದಿನ ಎಲ್ಲ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ, ಜನಗಳಿಗೆ ಇಷ್ಟ ಆದರೆ ಸಾಕು. ಎಸ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ನಟ ಕಿಶೋರ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಲಕ್ಷ್ಮೀನಾರಾಯಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.